ಬಾಗಲಕೋಟೆಯಲ್ಲಿ ನಾನು ಪ್ರಚಾರನ ಮಾಡ್ತಾ ಇದ್ದೀನಿ. ಎಲ್ಲಿ ಹೋದ್ರು ಜನಸಾಗರ ಸೇರ್ತಾ ಇದೆ. ಈಗ ರಾಜೀವ್ ಗಾಂಧಿ ಅಂತ ನಗರಲ್ಲಿ ಇರ್ತೀವಿ, ಸ್ಲಮ್ ಇದು ಸ್ಲಮ್ ಅಲ್ಲಿ ರಾಜೀವ್ ಗಾಂಧಿ ಸ್ಲಮ್ ಅಲ್ಲಿ ಇದೀವಿ, ಬಾಂಬೆ ಸ್ಲಮ್ ಹೋಗಿ ಬಂದ್ವಿ. ಎಲ್ಲಾ ಕಡೆ ಒಂದೇ ಹೇಳ್ತಾ ಇರೋದು, ಇಲ್ಲ ಸರ್ ಈ ಬಾರಿ ನಿರ್ಧಾರ ಮಾಡಿದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಂತ. ಕಾರಣ ಅಂದ್ರೆ ಅವ್ರು MI ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ, HY ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ. ಅವ್ರು ಮಾಡಿರೋದ್ ಕೆಲ್ಸಗಳು ಜನ ಇವತ್ತು ನೆನ್ಸ್ಕೊಂಡು ನನ್ನ ಅನ್ಸಿಗೆ 2013 ಹಿಡ್ಕೊಂಡು 2018 ಕನಿಷ್ಠ 2013 ಹಿಡ್ಕೊಂಡು 2018 ಅವ್ರು ತಂದಿರೋದು ಅನುದಾನಗಳು. ಹಾಗಾಗಿ ಅವ್ರು 5 ಬಾರಿ MLA ಆಗಿದ್ರು, 1 ಬಾರಿ MP ಆಗಿದ್ರು, 2 ಬಾರಿ ಮಿನಿಸ್ಟರ್ ಆಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜನ ಹೇಳ್ತಾರೆ ಇಲ್ಲ ಸರ್ ಹೋದ್ ಸತಿ ಸರ್ ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಕಡಿಮೆ ಅಂತರದಲ್ಲಿ ನಾವು ಗೆದ್ದಿದ್ವಿ. ಈ ಬಾರಿ ಕನಿಷ್ಠ ಅವ್ರು ಮಾಡಿರೋದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾವು ಕನಿಷ್ಠ 30 ಇಂದ 35 ಸಲ ಲೀಡಲ್ ಗೆಲ್ಸ್ತೀವಿ ಅಂತ ಜನ ಹೇಳ್ತಾರೆ. ನೋಡಿರ್ಬೋದು, ಇದೆಲ್ಲ ವಾಲಂಟ್ರಿ ಮಾಡಿರೋದು ಮೆಡಿಕಲ್ ಕಾಲೇಜ್ ಮತ್ತೊಂದು ಹೇಳಿದಿಲ್ಲ, ಅಭಿವೃದ್ಧಿ ಅವ್ರು ಮಾಡಿರೋದು ಜನ ಹೇಳ್ತಾರೆ, ನಾವ್ ಹೇಳಬೇಕಾಗಿಲ್ಲ. ಜನ ಹೇಳ್ತಾರ, ತಮ್ಗೂ ಮಾಧ್ಯಮದವ್ರಿಗೂ ಗೊತ್ತಿದೆ. ಸರ್ ಇವಾಗ ಜಮೀರ್ ಅವರ ಎಂಟ್ರಿಯಿಂದ ಮತ್ತಷ್ಟು ಸಮುದಾಯದಲ್ಲಿ ಒಂಥರ ಉತ್ಸಾಹ ಹುಮ್ಮಸ್ಸು ತುಂಬಿರ್ತಕ್ಕಂಥದ್ದು, ಒಂದು ಸಂಭ್ರಮ ನೋಡ್ಬೋದು ರೋಡ್ ಶೋ ಮೂಲಕ. ಏನ್ ಹೇಳ್ತೀವಿ? ಇಲ್ಲ, ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ಇದು ಏನಿದೆ ನನ್ಗೇನು ಇವತ್ತು ನನ್ಗಿರ್ಲಿ, ನನ್ನ ನಾಗರದ ನಸೀರ್ ಅಹಮದ್ ಸಾರ್ಗೆ ಇವತ್ತು ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋದೆ ಅದು ಕಾಂಗ್ರೆಸ್ ಪಕ್ಷ. ಅದು ನಾನು ನಸೀರ್ ಅಹಮದ್ ಸಾಹೇಬ್ರು ಪ್ರಚಾರಕ್ಕೆ ಬಂದಿದ್ದೀನಿ. ನಾನು ಒಂದೇ ಹೇಳೋದು ನಿಮ್ಗೆ, ಈ ತರ ಜನ ಸೇರ್ಬೇಕಾದ್ರೆ ಇಷ್ಟ ಇದ್ರೆ ಮಾತ್ರ ಸೇರೋದು, ಇಲ್ಲಾಂದ್ರೆ ಯಾರು ಜನ ಸೇರಲ್ಲ. ನೀವು ನೋಡಿರ್ಬೋದು, ಇಲ್ಲೂ ನೋಡಿರ್ಬೋದು, ರಾಜೀವ್ ಗಾಂಧಿ ನಗರ ನೋಡಿರ್ಬೋದು, ಎಲ್ಲೋದ್ರು ಜನ ಸೇರ್ತಾರೆ. ನಾನು ಬೆಳಗಿಂದ ಹೇಳ್ತಲ್ಲ, ನಾನು ಹುಬ್ಳಿಯಿಂದ ಬರುವಾಗ ಸಾಹೇಬ್, ನಾನು ಹುಬ್ಳಿಯಿಂದ ಬರುವಾಗ ಬೈ ರೋಡ್ ಬಂದಿದ್ದು, ದಾರಿ ಉದ್ದಕ್ಕೂ ಜನ, ದಾರಿ ಉದ್ದು ಒಂದೇ ಹೇಳ್ತಾ ಇರೋದು, ಸರ್ ಈ ಬಾರಿ ನಾವು ಗೆಲ್ಸ್ತೀವಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಜನ ಗೆಲ್ಸ್ತೀವಿ ಅಂತ ಎಲ್ಲ ಹೇಳ್ತಾರೆ. ಏನಕ್ಕೆ ಇಲ್ಲ, ನಾನು ಆಕ್ಚುಲ್ ನಾನು ಕೇರಳ ಪ್ರಚಾರದಲ್ಲಿದ್ದೆ. ನನಗೆ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಹೆಚ್ಚಿನ ಜವಾಬ್ದಾರಿ ಕೇರಳದಲ್ಲಿ ಕೊಟ್ಟಿದ್ರು. ಹಾಗಾಗಿ ನಾನು 4ನೇ ತಾರೀಕುವರೆಗೂ ಕೇರಳ ಮಾಡಿದೆ. 5ನೇ ತಾರೀಕು ನಾನು ನಿನ್ನೆ ದಾವಣಗೆರೆ ಮಾಡಿದ್ದೀನಿ. ಇವತ್ತು ನಾಳೆ ಬಾಗಲಕೋಟೆ. ಇಲ್ಲ, 5ನೇ ತಾರೀಕು ಇದ್ದಿದ್ದು. ಇಲ್ಲ, 4ನೇ ತಾರೀಕು ಸಂಜೆವರೆಗೂ ಕ್ಯಾಲಿಕಟಲ್ ಪ್ರೋಗ್ರಾಮ್ ಇತ್ತು. ಮುಗಿಸ್ಕೊಂಡು ನಾನು 5ನೇ ತಾರೀಕು ದಾವಣಗೆರೆ ಇದ್ದಿದ್ದು. 6-7 ಬಾಗಲಕೋಟೆಯಲ್ಲಿ ಸೋಲಿನ ಭೀತಿ ಇದೆ. ಹೀಗಾಗಿ CM ಮತ್ತೆ ಅವರ ಮಂತ್ರಿ ಪಟಾಲಂ ಕೂಡ ಇಲ್ಲಿ ಜಾಂಡ ಹೂಡಿದೆ ಅಂತ ಬಿಜೆಪಿ ಆರೋಪ. ಇಲ್ಲ, ಈಗ ಅವ್ರ ಸರ್ಕಾರ ಇದ್ರು, ಅವ್ರ ಸರ್ಕಾರ BJP ಸರ್ಕಾರ ಇರ್ಲಿ, ಜನತಾದಳ ಸರ್ಕಾರ ಇರ್ಲಿ, ಕಾಂಗ್ರೆಸ್ ಸರ್ಕಾರ, ಎಲ್ಲ ಮಂತ್ರಿಗಳು ಜವಾಬ್ದಾರಿ ಆಗ್ತದೆ. ಈಗ ನಮಗೂ 34 ಮಂತ್ರಿಗಳಿಗೂ ಜವಾಬ್ದಾರಿ. ಎಲ್ಲರೂ ಬಂದು ಕೆಲಸ ಮಾಡ್ಬೇಕು. ಅವ್ರ ಸರ್ಕಾರ ಇರುವಾಗ ಅವ್ರು ಮಾಡಿಲ್ಲ ಮಂತ್ರಿಗಳು. ನಾವಾದ್ರೂ ಡಿವೈಡ್ ಮಾಡಿದೀವಿ, 4 ಜನ ಇಲ್ಲಿದೀವಿ, 4 ಜನ ಇಲ್ಲಿದೀವಿ, 10 ಜನ ಮೇಲೆ ಇಲ್ಲ. BJP ಇರುವಾಗ ಏನ್ ಮಾಡೋರು, ಎಲ್ಲಾ ಕ್ಯಾಬಿನೆಟ್ ಅಲ್ಲಿ ಬಂದು ಕೂತ್ಕೊಳ್ಳೋರು. ಅವ್ರು ಮಾಡಿಲ್ವಾ? ಅವ್ರ ಸರ್ಕಾರದಲ್ಲಿ ಅವ್ರು ಮಾಡಿಲ್ವಾ? ಎಲ್ಲಾ ಸರ್ಕಾರದ ಸಹಜ ಅದು. ನಮ್ ಪಕ್ಷದಲ್ಲಿ ನಾವು ನಮ್ ಸರ್ಕಾರದಲ್ಲಿ ಗೆಲ್ಸ್ಕೊಳ್ಳೋದು ನಮ್ಗೆ ಮಾಡೋ ಮುಖ್ಯ ಇರ್ತದಲ್ಲ. ಜನ ಬಯಸ್ತಾ ಇದಾರೆ ಸಿದ್ದರಾಮಯ್ಯ ಬರ್ಬೇಕು. ನೋಡಿರ್ಬೋದು ನೀವು, ಸಿದ್ದರಾಮಯ್ಯ ಬೇಕು ಎಲ್ಲಾ ಕಡೆ. ಈಗ ನೋಡಿ, ನೆನೆ ಕಾಸರಗೋಡು ಹೋಗಿ ಬಂದಿದೆ. ಕೇರಳದಲ್ಲಿ ನಾನು ಇದ್ದೆ, ಕ್ಯಾಲಿಕಟಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ, ಟ್ರಿವೆಂಡ್ರಮ್ ಸಿದ್ದರಾಮಯ್ಯ ಕೊಡ್ತಾರೆ, ಕೊಚ್ಚಿನಲ್ಲಿ ಸಿದ್ದರಾಮಯ್ಯ ಕೇಳ್ತಾವ್ರೆ, ಕುಮಾರಸ್ವಾಮಿಗೆ ಎಲ್ಲಿ ಕೇಳ್ತಾವ್ರೆ? ಬರೀ ಕರ್ನಾಟಕದಲ್ಲಿ. ನಾನು ಹೋಗಿರೋದ್ ಕಡೆ ನಾನು ಕೇಳಿರೋದು ನೀವು ಹೇಳ್ತಾ ಇರೋದು. ಅವ್ರು ಏನಾಗಿದೆ, ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಅವರು ಎಲ್ಲರದು ಪಾಪ್ಯುಲಾರಿಟಿ ಬರ್ತಾ ಕಡಿಮೆ ಇರ್ತದೆ, ಸಿದ್ದರಾಮಯ್ಯದು ಹೆಚ್ಚಾಗ್ತಾ ಇದೆ. ಏನ್ ಹೇಳಿ, ಎಲ್ಲಾರ್ದು ಯಾರನ್ನ ರಾಜಕಾರಣಿ ಇರ್ಲಿ. ಈ ಕುಮಾರಸ್ವಾಮಿಗೆ 2006 ಹಿಡ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇತ್ತಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದ್ಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಅಂದ್ರೆ ಎಲ್ಲಾ ರಾಜಕಾರಣಿಗಳು ಸಹಜ ಅದು. ಎಲ್ಲಾ ರಾಜಕಾರಣಿಗಳಿಗೆ ಕಡಿಮೆ ಆಗ್ತದೆ, ಅಂದ್ರೆ ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತದೆ. ದಟ್ ಈಸ್ ಸಿದ್ದರಾಮಯ್ಯ.